ಇದು ನನ್ನ ಕೊನೆಯ ವಿಡಿಯೋ. ನಾನಿನ್ನು ಬೇಜಾರಾದರೆ ದಯವಿಟ್ಟು ಕ್ಷಮಿಸಿ. ಬೇಸರ ಪಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದ್ದೆ, ಅಳುನೇ ಬರ್ತಾ ಇದೆ. ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀತಾ ಕಿಚನ್ಗೆ ಸ್ವಾಗತ. ಹೇಗಿದ್ದೀರ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಈಗಾಗಲೇ ತಮ್ಮೇಲಲ್ಲಿ ನೋಡಿರ್ತೀರ. ನಾನಂತೂ ತುಂಬಾ ಬೇಸರ ಪಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಇಷ್ಟು ವರ್ಷ ಆಯಿತು ಯೂಟ್ಯೂಬ್ ಚಾನಲ್ ಮಾಡಿ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ, ಎಲ್ಲ ಮಾಡಿದ್ದೀನಿ. ಆದರೂ ಕೂಡ ಯಾರೂ ನನ್ನ ವೀಡಿಯೋಸನ್ನು ನೋಡ್ತಾ ಇಲ್ಲ, ಒಂದು ಸಪೋರ್ಟ್ ಕೂಡ ಮಾಡ್ತಾ ಇಲ್ಲ. ತುಂಬಾ ಬೇಜಾರಾಗೋಯಿತು. ಯಾಕಂದರೆ ನಾನು ಯಾಕೆ ಯೂಟ್ಯೂಬಿಗೆ ಚಾನಲ್ಗೆ ನಾನು ಯಾಕೆ ಇದು ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಇಳಿದು ಬಿಟ್ಟಿದ್ದೀನಿ ಅಂತ ತುಂಬಾ ಬೇಜಾರಾಗೋಯಿತು. ನನಗೆ ಹೇಳೋಕ್ಕೂ ಮನಸ್ಸು ಬರ್ತಿಲ್ಲ, ಅಷ್ಟು ಬೇಜಾರಾಯಿತು. ಇಷ್ಟೆಲ್ಲ ಲೈವ್ ಮಾಡ್ತೀನಿ, ಎಲ್ಲ ಮಾಡ್ತಾಯಿದ್ದೀನಿ, ವೀಡಿಯೋಸ್ ಮಾಡ್ತಾಯಿದ್ದೀನಿ, ಅದು ಎಡಿಟ್ ಮಾಡ್ತೀನಿ, ಎಲ್ಲ ಮಾಡಿದರೂ ಕೂಡ ನೀವು ಸಪೋರ್ಟ್ ಮಾಡ್ತಿಲ್ಲ ಅಂತ ನೋಡುವಾಗ ನನಗೆ ತುಂಬ ಬೇಸರ ಆಗ್ತಾಯಿದೆ. ನನಗೆ ನಿಜವಾಗ್ಲೂ ನನಗೆ ತುಂಬಾ ಬೇಜಾರಾಗ್ತಾಯಿದೆ. ಅಳುನೇ ಬರ್ತಾಯಿದೆ, ನನಗೆ ತಡ್ಕೊಳ್ಳೋಕ್ಕಾಗ್ತಿಲ್ಲ. ನಾನು ಇಷ್ಟು ಟೈಮಿಂದ ಇಷ್ಟು ವೀಡಿಯೋಸ್ ಎಲ್ಲ ಮಾಡಿ ಲೈವ್ ಕೂಡ ಮಾಡಿ ನಂದು ವಾಚ್ ಅವರ್ ಕೂಡ ಬರ್ತಿಲ್ಲ, ವೀಡಿಯೋನೂ ಓಡ್ತಾ ಇಲ್ಲ. ನಾನಿಷ್ಟು ಪ್ರಯತ್ನ ಪಟ್ಟು ಇಷ್ಟೆಲ್ಲ ವೀಡಿಯೋಸ್ ಮಾಡಿ ಇದೆಲ್ಲ ಮಾಡಿದರೂ ಕೂಡ ನನಗೆ ಯಾಕೆ ಈ ಥರ ಆಗ್ತಾಯಿದೆ, ಯಾಕೆ ಇಷ್ಟೆಲ್ಲ ಬಾಕಿಯವ್ರು ಬಿಡಿ, ನನಗೆ ವಾಚ್ ಅವರು ವೀಡಿಯೋಸು ಅಂದರೆ ಕೆಲವರೆಲ್ಲ ಇರ್ತಾರಲ್ಲ ಚಾನಲ್ ಮಾಡುವಾಗ ಸಪೋರ್ಟ್ ಮಾಡಲ್ಲ, ಆದರೂ ಕೂಡ ನನಗೆ ಸಪೋರ್ಟ್ ಇಲ್ಲ ಅಂದರೂ ಪರವಾಗಿಲ್ಲ ಅಂತ ಹೇಳಿ ನಾನೇ ಓನಾಗಿ ವಿಡಿಯೋ ಮಾಡೋಣ ಅಂತ ಹೇಳಿ ನಾನು ವಿಡಿಯೋಗೆ ಇಳಿದೆ, ಲೈವು ಸ್ಟಾರ್ಟ್ ಮಾಡಿದೆ, ಚಾನಲ್ ಕೂಡ ಸ್ಟಾರ್ಟ್ ಮಾಡಿದೆ. ಅದು ಕೂಡ ನನಗೆ ಗೊತ್ತಿರುವಂಥ ಕುಕ್ಕಿಂಗ್ ವಿಡಿಯೋ ಕೂಡ ಮಾಡಿದೆ. ತುಂಬಾ ಬೇಜಾರಾಯಿತು ನನಗೆ. ನಾನು ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡಿದ್ರು ಒಬ್ಬರು ನೋಡ್ತಾ ಇಲ್ಲ. ನನ್ನ ಸಬ್ಸ್ಕ್ರೈಬರ್ ನೋಡಿದರೆ ಸಬ್ಸ್ಕ್ರೈಬರ್ ಎಲ್ಲರೂ ಹಾಕ್ತೀರಾ, ಆದರೆ ವಿಡಿಯೋ ನೋಡ್ತಾ ಇಲ್ಲ. ಯಾಕೆ ಏನಾಯಿತು? ನನ್ನ ವಿಡಿಯೋ ಅಷ್ಟೊಂದು ಕ್ಲಾರಿಟಿ ಬರ್ತಾ ಇಲ್ವಾ ಏನು ಅಂತ ಗೊತ್ತಾಗ್ತದೆ. ನಮ್ಮದು ವಿಡಿಯೋ ಮಾಡ್ತೀನಿ, ಅದು ಕೂಡ ನಮ್ಮದು ಚಿಕ್ಕ ಮೊಬೈಲ್ ಅಂದರೆ ಗೊತ್ತಲ್ಲ, ನಮ್ಮದೆಲ್ಲ ದೊಡ್ಡ ದೊಡ್ಡ ಐಫೋನ್ ಆ ಥರ ಅದರಲ್ಲೆಲ್ಲ ವೀಡಿಯೋ ಮಾಡ್ತಾಯಿಲ್ಲ. ನಾನು ಈಗ ಟಚ್ ಮೊಬೈಲ್ ಅದರಲ್ಲೇ ಇದ್ರೆ ಮೊಬೈಲಲ್ಲಿ ನಾನೀಗ ವೀಡಿಯೋ ಮಾಡೋದು ಅದು ಕೂಡ ನೀವು ನೋಡಲ್ಲ, ಏನು ಸಪೋರ್ಟ್ ಮಾಡಲ್ಲ. ಲೈವಲ್ಲೆಲ್ಲ ಬರ್ತೀರಾ, ಮಾತಾಡ್ತೀರಾ, ಎಲ್ಲ ಮಾಡ್ತೀರಾ, ಆದರೆ ವಿಡಿಯೋ ಯಾಕೆ ನೋಡಲ್ಲ ಅಂತ ಅದೇ ನನಗೆ ತುಂಬ ಬೇಸರ. ಒಂದೊಂದು ಸಲ ಆಗುತ್ತೆ ಯಾಕೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ ಅಂತ ಆಗುತ್ತೆ. ಯಾಕೋ ಇವತ್ತೊಂದು ವಿಡಿಯೋ ಮಾಡುವ ಅಂತ ಹೇಳಿ ನಾನು ವಿಡಿಯೋ ಮಾಡಿದೆ. ಇನ್ನು ಮುಂದೆ ಇದು ನನ್ನ ಕೊನೆಯ ವಿಡಿಯೋ. ನಾನು ಇನ್ನು ಮುಂದೆ ಈ ವಿಡಿಯೋ ಮಾಡಲ್ಲ, ವಿಡಿಯೋ ಅಪ್ಲೋಡ್ ಮಾಡಲ್ಲ, ಲೈವು ಮಾಡಲ್ಲ, ಏನೂ ಮಾಡಲ್ಲ. ನೀವು ನೋಡ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ, ಆದರೆ ಇದು ನನ್ನ ಕೊನೆಯ ವಿಡಿಯೋ. ಫೈನಲ್ ಆಗಿ ಇದು ನನ್ನ ಕೊನೆಯ ವಿಡಿಯೋ. ಏನು ಮಾಡೋದು, ಏನೇನೋ ಒಟ್ರಾಶಿ ವಿಡಿಯೋ ಮಾಡೋರದ್ದೆಲ್ಲ ವೈರಲ್ ಆಗುತ್ತೆ. ನಾವು ಡೀಸೆಂಟಾಗಿ ವಿಡಿಯೋ ಮಾಡೋದು ಏನು ವೈರಲ್ ಆಗಲ್ಲ. ಏನು ಮಾಡೋಕ್ಕಾಗುತ್ತೆ ಹೇಳಿ? ಅಂಥವ್ರಿಗೆಲ್ಲ ನೀವು ಸಪೋರ್ಟ್ ಮಾಡ್ತೀರಾ, ಎಲ್ಲ ಇದು ಮಾಡ್ತೀರಾ. ನಾವಿಷ್ಟು ಕಷ್ಟಪಟ್ಟು ಎಲ್ಲ ವಿಡಿಯೋ ಮಾಡ್ತೀನಿ, ಮೀನಿದ್ದು ಏನಾದರೂ ನನಗೆ ಗೊತ್ತಿರುವಂಥ ರೆಸಿಪಿದು ವಿಡಿಯೋ ಮಾಡಿದರೂ ನೀವು ನೋಡಲ್ಲ ಅಂದಾಗ ತುಂಬಾ ಬೇಜಾರಾಗುತ್ತೆ. ಒಂದೊಂದ್ಸಲಿ ನಾನು ಕೂತದುಂಟು, ಯಾಕಪ್ಪ ಹೊರಗಿನವರಂತೂ ನನಗೆ ಈ ಥರ ಎಲ್ಲ ಸಪೋರ್ಟ್ ಮಾಡಲ್ಲ, ಏನು ಮಾಡಿದರೂ ಸಪೋರ್ಟ್ ಮಾಡಲ್ಲ. ಹೀಗೆ ಲೈವಲ್ಲಿ ಒಬ್ರೊಬ್ರು ಸಪೋರ್ಟ್ ಮಾಡ್ತಾರೆ, ಆದರೆ ಲೈವಲ್ಲಿ ಸಪೋರ್ಟ್ ಮಾಡಿದ್ರು ಓಕೆ, ಯಾಕೆಂದರೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಅನ್ನೋ ಒಂದು ವಿಚಾರಕ್ಕೋಸ್ಕರ
ಲೈವಲ್ಲಿ ಸಪೋರ್ಟ್ ಮಾಡಿ, ನನಗೆ ಅದೇನು ಬೇಜಾರಿಲ್ಲ. ಮಾಡಿದ್ರಿ, ಇಷ್ಟರ ತನಕ ಮಾಡಿದ್ರಿ. ಇನ್ನು ನನ್ನ ಈ ಕೊನೆ ವಿಡಿಯೋ ಎಲ್ಲರಿಗೂ ಯಾರಿಗಾದರೂ ನನ್ನಿಂದ ಬೇಜಾರಾದರೆ ದಯವಿಟ್ಟು ಕ್ಷಮಿಸಿ. ಇದು ನನ್ನ ಕೊನೆಯ ವಿಡಿಯೋ. ಯಾರಿಗಾದರೂ ನನ್ನಿಂದ ತಪ್ಪು ನೋನ ಬರ್ತದೆ, ಯಾರಿಗಾದರೂ ನನ್ನಿಂದ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಇದಕ್ಕಿಂತ ಮುಂಚೆ ಯಾರ ಹತ್ರ ಎಲ್ಲ ಜಗಳ ಮಾಡಿದ್ದೀನಿ, ಅವ್ರಿಗೆಲ್ಲ ಕ್ಷಮೆ ಇರಲಿ. ಇದು ನನ್ನ ಕೊನೆಯ ವಿಡಿಯೋ. ಎಲ್ಲರಿಗೂ ಏಪ್ರಿಲ್ ಫುಲ್. ಬೈ ಬೈ. ಬೇಸರ ಮಾಡಬೇಡಿ. ನಾನು ಒಂದು ವಿಡಿಯೋ ಮಾಡುವ ಅಂತ ಹೇಳಿ ನಾನು ವಿಡಿಯೋ ಮಾಡಿದೆ. ಹಾಗೆ ಸ್ವಲ್ಪ ನಿಮ್ಮನ್ನು ಫೂಲ್ ಮಾಡುವ ಅಂತ ಹೇಳಿ ಏಪ್ರಿಲ್ ಫುಲ್ ಮಾಡೋಕ್ಕೆ ಇವತ್ತು ಏಪ್ರಿಲ್ ತಿಂಗಳು ಇವತ್ತೇ ವಿಡಿಯೋ ಮಾಡಿ ಇವತ್ತೇ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು.